ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಜ ನಿಜ ಗ್ಯಾರಂಟಿ ನ್ಯೂಸ್ ಹೇಳಿದ್ದು ನಿಜ ನಿಜ. ಸಂಪುಟ ಸರ್ಕಸ್ ಕುರಿತು ಹೇಳಿದ್ದಂತ ನ್ಯೂಸ್ ನಿಜ ಆಯ್ತು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಹಳಬರಿಗೆ ಚಾನ್ಸ್ ಇಲ್ಲ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹಳಬರಿಗಿಲ್ಲ ಚಾನ್ಸ್ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳಿತ್ತು. ಬಹುತೇಕ ಹೊಸಬರಿಗೆ ಮಿನಿಸ್ಟರ್ ಭಾಗ್ಯ ಎಂದಿದ್ದ ಗ್ಯಾರಂಟಿ ನ್ಯೂಸ್ ಸದ್ಯ ಲಿಸ್ಟ್ನಲ್ಲಿ ಹೊಸಬರಿಗೆ ಚಾನ್ಸ್ ಅಂತ ಹೇಳಿದ್ದಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ನಿಜ. ಗ್ಯಾರಂಟಿ ನ್ಯೂಸ್ ಹೇಳಿದಂತೆ ಹೊಸಬರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೊಸಬರಿಗೆ ಮಣೆ ಹಾಕೋದಕ್ಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅಂದಿರೋದು. ಬಹುತೇಕ ಹೊಸಬರಿಗೆನೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅಂತೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳಿತ್ತು. ಪ್ರತಿ ದಿನವೂ ಕೂಡ ಸಚಿವ ಆಕಾಂಕ್ಷಿಗಳ ಲಿಸ್ಟ್, ಅದರ ಜೊತೆಗೆ ಯಾರಿಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಸಂಭವನೀಯ ಪಟ್ಟಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ತೋರಿಸಿತ್ತು. ಸದ್ಯ ಸಂಪುಟ ಸರ್ಕಸ್ ಕುರಿತ ಹೇಳಿದಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ನಿಜ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹಾಗಾದ್ರೆ ಯಾರಿಗೆ ಮಿನಿಸ್ಟರ್ ಭಾಗ್ಯ ಸಿಗಲಿದೆ? ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು 50 ವರ್ಷದೊಳಗಿನವರಿಗೆ ಮಣೆ ಹಾಕಬೇಕು ಅಂತ, ಹೊಸಬರಿಗೆ ಅವಕಾಶ ಕೊಡಬೇಕು. ಪದೇ ಪದೇ ಶಾಸಕರಾಗಿದ್ರೂ ಕೂಡ ಕೆಲವರಿಗೆ ಅವಕಾಶ ಇರಲಿಲ್ಲ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದು ಲಿಸ್ಟ್ಗೆ ಹೈಕಮಾಂಡ್ ಫುಲ್ ಗರಂ ಆಗ್ಬಿಟ್ಟಿದೆ. ಹಳಬರೇ ಇರುವಂತ 2ನೇ ಪಟ್ಟಿ ಕಂಡು ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ತೆಗೆದುಕೊಂಡು ಹೋದಂತ ಪಟ್ಟಿ ನೋಡಿ ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಖಾಲಿ ಇರುವ 20 ಸ್ಥಾನಗಳಿಗೆ ಹಳಬರ ಹೆಸರಿದ್ದಂತ ಪಟ್ಟಿಗೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಹೊಸಬರಿಗೆ ಚಾನ್ಸ್ ಕೊಟ್ಟು ಲಿಸ್ಟ್ ರೆಡಿ ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿರೋದು. ಕೂಡಲೇ ರೀಡು ಮಾಡಿ ಮತ್ತೆ ಲಿಸ್ಟ್ ಅನ್ನ ರೆಡಿ ಮಾಡಿ ಅಂತೇಳಿ ಆ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ರಾಹುಲ್ ಗಾಂಧಿ ಕಟ್ಟಾಗ್ದಿಯನ್ನ ಹೊರಡಿಸಿರೋದು. 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಹೊಸ ಪಟ್ಟಿ ರೆಡಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆದೇಶಕ್ಕೆ ಈಗ ತಲೆ ಕೆಡಿಸಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗಾದ್ರೆ ಯಾರಿಗ್ ಮಣೆ ಹಾಕಬೇಕು, ಯಾರಿಗ್ ಕೊಕ್ಕೊಡ್ಬೇಕು, ಯಾವ ರೀತಿಯಾಗಿ ನಾವು ಪಟ್ಟಿ ರೆಡಿ ಮಾಡಬೇಕು ಅಂತ ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. 2ನೇ ಪಟ್ಟಿಯಲ್ಲಿ ಇದ್ದಂತ ಹೆಸರುಗಳನ್ನ ನೋಡಿ ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಮತ್ತೆ ಅದೇ ಹಳಬ್ರ ಪಟ್ಟಿಯನ್ನೇ ತೆಗೆದುಕೊಂಡು ಬಂದಿದ್ದೀರಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಹಾಗಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಯಾರಿಗೆ ಅವಕಾಶ ಕೊಡಬೇಕು, ಯಾರನ್ನ ಸಚಿವ ಸಂಪುಟದಿಂದ ಹೊರಗಿಡಬೇಕು, ಅದು ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ತಲೆ ಬಿಸಿ ಆಗ್ತಾ ಇದೆ. ಕೂಡಲೇ ಮತ್ತೆ ಪಟ್ಟಿಯನ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ಎಲೆಕ್ಷನ್ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಅಂದ್ರೆ ಇಲ್ಲಿವರೆಗೂ ಯಾವ್ಯಾವ ಶಾಸಕರು ಜನರ ಪರ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಅದ್ರ ಜೊತೆಗೆ ಇಲ್ಲಿವರೆಗೂ ಸಚಿವ ಸ್ಥಾನ ಅನುಭವಿಸಿದವರು ಕೂಡ ಕೆಲವರು ಜನಪರ ಕೆಲಸ ಮಾಡಿದ್ದಾರೆ, ಶಾಸಕರ ಸಮಸ್ಯೆಗಳನ್ನ ಆಲಿಸಿದ್ದಾರೆ, ಅವರ ರಿಪೋರ್ಟ್ ಕಾರ್ಡ್ ಅನ್ನ ಆಧಾರವಾಗಿಟ್ಕೊಂಡು, ಅದರ ಜೊತೆಗೆ ಹೊಸಬ್ರು ಅಂತ ಬಂದಾಗ ಅವ್ರ ಕೆಲಸ ಕಾರ್ಯವೈಖರಿ ಚೆನ್ನಾಗಿದ್ರೆ
ಅವ್ರಿಗೆ ಕೂಡ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಪಟ್ಟಿಯನ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಈಗ ಮತ್ತೆ ಹೊಸ ಪಟ್ಟಿ ರೆಡಿ ಮಾಡ್ತಾರೆ ಅಂದ್ರೆ ಆ ಲಿಸ್ಟ್ ಅಲ್ಲಿ ಯಾರು ಇರ್ತಾರೆ? DK ಶಿವಕುಮಾರ್ ಹೊಸ ಪಟ್ಟಿ ರೆಡಿ ಮಾಡ್ತಾರೆ ಅಂದ್ರೆ ಆ ಲಿಸ್ಟ್ ಅಲ್ಲಿ ಯಾರು ಇರ್ತಾರೆ? ಅದು ಈಗ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಫೈನಲ್ ಆಗಿ ಹಾಗಾದ್ರೆ ಯಾರಿಗೆ ಮಣೆ ಹಾಕಬಹುದು ಅಂತ. ಇನ್ನು DK ಶಿವಕುಮಾರ್ ಸಂಪುಟಕ್ಕೆ ಹೈಕಮಾಂಡ್ ಹೊಸ ಹೊಳಪನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಳಬರಿಗೆ ಇಲ್ಲ ಅವಕಾಶ, ಹೊಸಬರಿಗೆ ಫುಲ್ ಚಾನ್ಸ್. ಬರೋಬ್ಬರಿ 70% ಹೊಸ ಶಾಸಕರಿಗೆ ಸಚಿವ ಸ್ಥಾನ. DK ಶಿವಕುಮಾರ್ ಅವರ ಸಂಪುಟಕ್ಕೆ ಹೊಸ ಹೊಳಪು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಆ ಸಚಿವ ಸಂಪುಟದಲ್ಲಿ 70% ಹೊಸ ಶಾಸಕರಿಗೆ ಸಚಿವ ಸ್ಥಾನದ ಅವಕಾಶ ಇರುತ್ತೆ. ಕೇವಲ 30% ಹಳಬರಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಇರಲಿದೆ. ಬರೋಬ್ಬರಿ 60% OBC, SC, ST ಶಾಸಕರಿಗೆ ಅವಕಾಶ ಸಿಗಲಿದೆ. 20 ಸ್ಥಾನಗಳ ಪೈಕಿ 2 ಸ್ಥಾನ ಮಹಿಳೆಯರಿಗೆ ಮೀಸಲಾಗಿರುತ್ತೆ. ಹಳೆ ಮುಖಗಳಿಗೆ ಮಣೆ ಹಾಕಬಾರ್ದು ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಹೊಸಬರ ಪಟ್ಟಿ ರೆಡಿ ಮಾಡಿದಂತ ಸಿಎಂ. ಹಾಗಾದ್ರೆ ಆ ಹೊಸಬರ ಪಟ್ಟಿಯಲ್ಲಿ ಯಾರಿದ್ದಾರೆ? 2 ಮಹಿಳೆಯರು, ಅದ್ರ ಜೊತೆಗೆ 70% ಹೊಸ ಶಾಸಕರಿಗೆ ಅವಕಾಶ. ಅದೇ ರೀತಿಯಾಗಿ SC, ST ಅವ್ರಿಗೂ ಕೂಡ ಬಂಪರ್ ಭಾರಿ ಗಿಫ್ಟ್ ಸಿಗ್ತಾ ಇದೆ. ಹಾಗಾದ್ರೆ SC, ST ಅಂತ ಬಂದಾಗ ಯಾರಿಗೂ ಅವಕಾಶ ಸಿಗುತ್ತೆ? ಅದೇ ರೀತಿಯಾಗಿ ಮಹಿಳೆಯರು ಅಂತ ಬಂದಾಗ 2 ಮಂತ್ರಿಗಿರಿ ಸ್ಥಾನ ಅನುಭವಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಆ ಮಹಿಳೆಯರು ಯಾರು? ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆಂದ್ರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇಂಥವರೇ ಇರಬೇಕು, ಇಂಥ ಕ್ವಾಲಿಟೀಸ್ ಇರೋರೇ ಇರಬೇಕು ಅಂತ ರಾಹುಲ್ ಗಾಂಧಿ ಅವರು ಈಗ ಕಟ್ಟಾಜ್ಞೆಯನ್ನ ಮಾಡಿರೋದು. ಹಾಗಾದ್ರೆ 50 ವರ್ಷದೊಳಗಿನ ಆ ಶಾಸಕರು ಯಾರು? ಅದ್ರ ಜೊತೆಗೆ SC, ST ಅವರು, OBC ಅವರು ಯಾರು? ಅದು ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ DK ಶಿವಕುಮಾರ್ ಅವರು ಕೊಟ್ಟ ಪಟ್ಟಿ ಇರ್ಬೋದು, ಸಿದ್ದರಾಮಯ್ಯ ಕೊಟ್ಟ ಪಟ್ಟಿ, ಎರಡೂ ಕೂಡ ಹೈಕಮಾಂಡ್ಗೆ ತೃಪ್ತಿ ತಂದಿಲ್ಲ. ಹೊಸ ಪಟ್ಟಿ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಹೊಸ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇರಬಹುದು ಅಂತ? ಸೌಖ್ಯ ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಕೊಟ್ಟಿರುವಂತಹ 3 ಪಟ್ಟಿಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ನಿಜ. ಕಾರಣ ಏನು ಅಂತ ಹೇಳಿದ್ರೆ, ಕೊಟ್ಟವರಿಗೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಹಲವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ 3 ಕೂಡ ಒಂದಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರು. ತಮ್ಮ ಪರವಾಗಿರುವಂತವರು, ತಮ್ಮ ಪರ ಯಾವಾಗ್ಲೂ ಕೂಡ ಬ್ಯಾಟಿಂಗ್ ಮಾಡುವಂತಹ ಶಾಸಕರುಗಳ ಪಟ್ಟಿಯನ್ನು ಕೊಟ್ಟಿದ್ದಕ್ಕೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸಿರೋದು. ಹೀಗಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು. ಕೇವಲ ಆ ಸಚಿವ ಸ್ಥಾನ ತಗೊಂಡು ಅವ್ರಿಗೆ ಪ್ರಾಫಿಟ್ ಆಗೋದಲ್ಲ, ಸರ್ಕಾರಕ್ಕೂ ಪ್ರಾಫಿಟ್ ಆಗ್ಬೇಕು, ಅದೇ ರೀತಿ ಪಕ್ಷಕ್ಕೂ ಕೂಡ ಪ್ರಾಫಿಟ್ ಆಗ್ಬೇಕು, ಪೊಲಿಟಿಕಲ್ ಪ್ರಾಫಿಟ್ ಆಗ್ಬೇಕು ಅಂತ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಬೆಂಗಳೂರು GBA ಚುನಾವಣೆ ಬರುತ್ತೆ, 2028ರ ವಿಧಾನಸಭಾ ಚುನಾವಣೆ ಬರುತ್ತೆ. ಹೀಗಾಗಿ ಇಷ್ಟು ಸಾಲು ಚುನಾವಣೆಗಳು ಇರೋದ್ರಿಂದ ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು. ಪಕ್ಷ ಕೇವಲ 2-3 ವರ್ಷಗಳ ಸಂಘಟನಾತ್ಮಕ ದೃಷ್ಟಿಯಿಂದ ಅಲ್ಲ, 20-25 ವರ್ಷಗಳ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡುವಂತ ಒಂದು ರೀತಿಯಲ್ಲಿ ನಾಯಕರುಗಳನ್ನ ಬಳಸ್ಕೊಳ್ಳುವಂತ ಒಂದು ರೀತಿಯಲ್ಲಿ ಸಂಪುಟ ಇರಬೇಕು ಅನ್ನುವಂತಹ ಒಂದು ಸೂಚನೆ ಮತ್ತೆ ಸಲಹೆಗಳು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದ ಈ 3 ನಾಯಕರು ಕೂಡ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ, ರಾಜೀವ್ ಗಾಂಧಿ ಅವರು ಇದ್ದಾಗ ಹಲವು ಪ್ರಯೋಗಗಳನ್ನು ಮಾಡಿದ್ರು, ಅದರಲ್ಲಿ ಸಕ್ಸಸ್ ಆದ್ರು. ಇವತ್ತಿಗೂ ಕೂಡ ಆ ಕಾಲದಲ್ಲಿ ಗುರುತಿಸಿದಂತಹ ಹಲವು ನಾಯಕರುಗಳು ಇದ್ದಾರೆ. ಆ ಗರಡಿಯಲ್ಲಿ ಬಂದಂತವರೇ ಈಗ DK ಶಿವಕುಮಾರ್ ಅವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ನಾಯಕರುಗಳು ಇವತ್ತಿಗೂ ಕೂಡ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯುವಕರಿಗೆ ಇಂಥ ಅವಕಾಶಗಳನ್ನ ಸಣ್ಣ ವಯಸ್ಸಲ್ಲೇ ಕೊಟ್ಟಿದ್ದೆ ಆದರೆ ಪಕ್ಷಕ್ಕೆ ಅವರು 20-25 ವರ್ಷಗಳ ಕಾಲ ಅವರನ್ನ ದುಡಿಸ್ಕೊಳ್ಬೋದು ಅನ್ನುವಂತಹ ಒಂದು ರೀತಿ, ಹಾಗೂ ಯುವ ನಾಯಕತ್ವಕ್ಕೆ ಮಣೆ ಹಾಕಿದ್ದೆ ಆದರೆ ಮುಂದಿನ ಚುನಾವಣೆಗಳು ನಮಗೆ ಸುಲಭ ಆಗುತ್ತೆ ಅಂತ. ಅದನ್ನು ಬಿಟ್ಟು 6-7 ಬಾರಿ ಸಚಿವರಾಗಿರುವಂಥವ್ರಿಗೆ ಮತ್ತೆ ಅವಕಾಶಗಳು ಕೊಟ್ಟಿದ್ದೆ ಆದರೆ ಅವರು ರಾಜ್ಯ ಪ್ರವಾಸವೂ ಮಾಡೋದಕ್ಕಾಗೋದಿಲ್ಲ, ಇಲಾಖೆಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಹಲವರಿಗೆ
ಆರೋಗ್ಯದ ಸಮಸ್ಯೆಗಳು ಇದ್ದೇ ಇದ್ದಾವೆ. ಹೀಗಾಗಿ ಈ ವಿಚಾರಗಳ ಬಗ್ಗೆ ಹೆಚ್ಚು ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಒಂದು ಪಟ್ಟಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಒಂದು ಪಟ್ಟಿ ಆಗಿರ್ಬೋದು, ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂಥ ಹಲವು ಹೆಸರುಗಳಾಗಿರ್ಬೋದು, ಅದಕ್ಕೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ನಿಜ. ಇವತ್ತು ಸಂಜೆ ಒಳಗಡೆ ಯುವಕರ ಪಟ್ಟಿಯನ್ನು ನಮಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದ ಬಂದಿದೆ. ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಭಾಳಷ್ಟು ಸ್ಪಷ್ಟ ಸೂಚನೆ ಬಂದಿರೋದು ಏನಂತ ಹೇಳಿದ್ರೆ 70% ಸ್ಥಾನಗಳು ಯುವಕರಿಗೆ ಕೊಡಬೇಕಂತ. ಯುವಕರು ಅಂದರೆ ಏನು 23 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿರೋಂಥವ್ರು ಅಲ್ಲ, ಈಗಾಗಲೇ 2-3 ಬಾರಿ ಗೆದ್ದು ಬಂದಿರುವಂಥವ್ರು, 40 ಮತ್ತು 50 ವಯಸ್ಸಿನ ಮಧ್ಯದಲ್ಲಿ ಇರುವಂಥವ್ರು, ಇನ್ನೂ ಒಂದು 20 ವರ್ಷಗಳ ಕಾಲ ರಾಜಕೀಯ ಮಾಡುವಂಥ ಒಂದು ಶಕ್ತಿ ಇರುವಂಥವ್ರು, ಅಂಥವ್ರಿಗೆ ಅವಕಾಶಗಳು ಕೊಡಬೇಕು ಅಂತ. ಅದು ಜಿಲ್ಲಾವಾರು ಆಗಿರ್ಬೋದು, ಜಾತಿವಾರು ನೋಡಿಕೊಂಡು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ. ಆಯಾ ಸಮುದಾಯದಲ್ಲಿ ಎಲ್ಲರೂ ಹೇಳೋದು ಕೇವಲ ಇರುವಂತಹ ಹೆಸರುಗಳನ್ನೇ ಮತ್ತೆ ಹೇಳುವಂಥ ಒಂದು ಕೆಲಸಗಳು ಆಗ್ತಿದ್ದಾವೆ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ 2-3 ಬಾರಿ ಗೆದ್ದಿರುವಂಥವ್ರು, 3-4 ಬಾರಿ ಗೆದ್ದಿರುವಂಥವ್ರು, 40 ಮತ್ತು 50 ವಯಸ್ಸಿನ ಮಧ್ಯದಲ್ಲಿ ಇರುವಂಥವ್ರಿಗೆ 70% ಅವಕಾಶಗಳು ಕೊಡಬೇಕು. 70 ಸಚಿವ ಸಂಪುಟದಲ್ಲಿ ಈಗ 20 ಸ್ಥಾನಗಳು ಖಾಲಿ ಇದ್ದಾವೆ, ಅದರಲ್ಲಿ 70% ಇಂಥವ್ರಿಗೆ ಕೊಡಬೇಕು. ಇನ್ನು ಉಳಿಕೆ 30 ಸ್ಥಾನಗಳಿಗೆ ನೀವೇನು ಹಿರಿಯರು ಅಂತ ಹೇಳ್ತೀರಾ, ಅವರನ್ನು ಆಯ್ದ ಕೆಲವರಿಗೆ ಅವಕಾಶಗಳನ್ನು ಮಾಡಿಕೊಡೋಣ ಅನ್ನುವಂಥ ಒಂದು ಸೂಚನೆ ಬಂದಿರುವಂಥದ್ದು. ಹೀಗಾಗಿ ಬಹುತೇಕ 6-7 ಜನ ಹಿರಿಯರಿರ್ಬೋದು, ಇನ್ನು ಉಳಿಕೆ ಏನು 13-14 ಜನ ಯುವಕರಿಗೆ ಈ ಬಾರಿ ಹೆಚ್ಚು ಅವಕಾಶಗಳು ಸಿಗುವಂಥ ಒಂದು ಸಾಧ್ಯತೆ ಇದೆ. ಸೌಖ್ಯ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ.